ಅಲ್ವೇನಪ್ಪ, ನೀನ್ ಹೇಳೋ, ನಿನ್ ಗಾಡಿ ರಿವ್ಯೂ ಮಾಡ್ತಾ ಇರೋದು. ನದಿ ಹೆಸರು ಪಂಪ್ ಸೆಟ್. ಪಂಪ್ ಸೆಟ್ ಅಲ್ಲ ಕಣ. ಹೇಳಪ್ಪ, ಫಸ್ಟ್ ನೀನ್ ಕಾರ್ ರಿವ್ಯೂ ಮಾಡ್ತೀಯಾ? ಆಮೇಲೆ ನದಿ ಹೆಸರೇನು ಹೇಳು? ನಿಮ್ಮೂರು, ನೀನು ಕುಡಿತಾ ಇದೀಯ ನೀರು, ದಿನಾ ನದಿಗೆ ಹೋಗ್ತೀಯ, ನಿನ್ ನದಿ ಹೆಸರು ನಿನ್ ತಲೆ. ನದಿ ಹೆಸರು ಪಂಪ್ ಸೆಟ್. ಪಂಪ್ ಸೆಟ್ ಅಲ್ಲ ಕಣ. ನದಿಗೆ ನಮ್ಗೆ ಬೆಂಗಳೂರಲ್ಲಿ ಕುಡಿಯಕ್ಕೆ ನೀರು ಯಾವ ನದಿಯಿಂದ ಬರ್ತಾ ಇರೋದು ಹೇಳು? ಕಾವೇರಿ ನದಿ, ತುಂಗಾ ನದಿ, ಆತರ ಒಂದು ನದಿಗೊಂದು ಹೆಸರು ಇರುತ್ತೆ ಗೊತ್ತಾ? ನಿಮ್ಮೂರ ನದಿ ಹೆಸರೇನು ಹೇಳು? ಭದ್ರಾ ನದಿ. ಮತ್ತೆ ನಿನ್ ಗೊತ್ತು, ಹೇಳಕ್ಕೆ ನಾಚಿಕೆನ ನಿನ್ಗೆ? ಭದ್ರಾ ನದಿ ಅಲ್ವೇನಪ್ಪ? ಸರಿ, ಭದ್ರಾ ನದಿ ನೀನ್ ತೋರಿಸ್ತೀಯ. ಅದಾದ್ಮೇಲೆ ಇವಾಗ ನಿಂದು ನೆಕ್ಸ್ಟ್ ಕೆಲಸ ಏನ್ ಹೇಳು? ನಿನ್ ಕಾರ್ ರಿವ್ಯೂ ಮಾಡ್ಬೇಕಾ? ಎಲ್ಲಿ, ಸೌದಿಯಿಂದ ಬಂದಿರೋದಾ? ಓಕೆ. ಇವಾಗ ನಾವು ನಮ್ಮ ಸಣ್ಣ ಯೂಟ್ಯೂಬರ್, ನಿಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲ? ಓಕೆ. ಇವಾಗ ಸ್ವಲ್ಪ ಸ್ಕೂಲ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದೀಯಾ, ಅದಕ್ಕೆ ಯೂಟ್ಯೂಬ್ ಮಾಡ್ತಾ ಇಲ್ಲ ನೀನು, ಹೌದು ತಾನೆ? ಆಯ್ತು, ನೀನ್ ಯೂಟ್ಯೂಬ್ ಚಾನಲ್ ಹೆಸರು ಹಾಕಿರ್ತೀನಿ, ಓಕೆನಾ? ನೀನ್ ಇವಾಗ ನಮ್ಮನ್ನ ಎಲ್ಲಿ, ನಿಮ್ದು ಭದ್ರಾ ನದಿ ತೋರ್ಸಕ್ ಕರ್ಕೊಂಡು ಹೋಗ್ತಾ ಇದೀಯಾ? ಆದ್ಮೇಲೆ ನಿಮ್ದು ಸೌದಿಯಿಂದ ಬಂದಿರೋ ಕಾರ್ ರಿವ್ಯೂ ಮಾಡಕ್ ಹೋಗ್ತಾ ಇದೀಯಾ? ಸರಿ, ನೋಡೋಣ. ಸ್ಪೆಷಲ್ ಫೀಚರ್ಸ್ ಇದೆ ಅಂತ ಹೇಳಿದ್ಯಾ, ನೋಡೋಣ. ಅದನ್ನೊಂದ್ಸರಿ ನೀನ್ ತೋರ್ಸು. ನೀನು ಅದೇನೋ ಹೊಗೆ ಬರುತ್ತಂತೆ, ಲೆಫ್ಟ್ ಹೋಗುತ್ತಂತೆ, ರೈಟ್ ಹೋಗುತ್ತಂತೆ, ಏನೆಲ್ಲ ಹೇಳಿದ್ಯಲ್ಲ, ಅದಕ್ಕೆ ನಾನು ಅಲ್ಲಿನ ಇಬ್ರು ನೋಡ್ಲಿಕ್ಕೆ ಅಂತಾನೆ ಬಂದಿರೋದು, ಓಕೆನಾ? ಓಕೆ. ಗಾಡಿಯಾ? ಓಕೆ ಓಕೆ. ನೈಸ್. ನೀನು ಫಿಶಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಯಾವಾಗ ಕರ್ಕೊಂಡು ಹೋಗ್ತೀಯ? ಇವಾಗ ನೀರೆಲ್ಲ ಜಾಸ್ತಿ ಇರುತ್ತೆ, ನೆಕ್ಸ್ಟ್ ಟೈಮ್ ಬಂದಾಗ ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ? ನೀವಾಗಾದ್ರೆ ಇವಾಗೆಲ್ಲ ಫಿಶಿಂಗ್ ಮಾಡಲ್ವಾ? ಇವಾಗ ಮಾಡಲ್ಲ. ನೇರಲ್ಲ, ತಣ್ಣೀರ ನೀವು ಕೊಂಡದೆ ಇಲ್ಲಿ? ತಣ್ಣೀರಿನ ಸಣ್ಣ ನೋಡ್ಕೊಂಬ. ನೀನು ಪೊಲಡಪುರ ಪೊಂಡದೆ ಇಲ್ಲೆಲ್ಲ ಮೀನ್ ಪಿಡಿಕೋ ತಣ್ಣೀರ ನಿಂಗೆ? ತಣ್ಣೀರಿನ ಕೊಂಡ ಅಕ್ಕ. ಓ, ಬಾರಿ ಇಲ್ಲಿ ಬಿಸಿ ಇದು ಅಲ್ಲ. ತೆಲ್ಲ ತಣ್ಣಿ ಮಳೆ ಬಂದ ಸತ್ತಕ್ಕೆ ನೀವು ಸ್ಟಾಪ್ ಹಾಕಿ ಬಿಟ್ರಲ್ಲ? ತಣ್ಣಿ ಇಪ್ಪುಂಡಲೆ ಇತ್ರೇನೆ ಪೋಂಡ್ಲೆ ಅಂತ ಇಪ್ಪ ಸುಮಾರು ರೈಡಲ್ಲಿ ಸುಮಾರೆಂದು ಯಾರ ಇಟ್ಲ ಮಳೆಗಾಲದ ನೋಕಿ ಹೆಂಗೆ? ಮಳೆಗಾಲದ ಬಿಡು, ಪೋಂಡದೇ ಇಲ್ಲ ಚಲ್ಲ. ಹುಲ್ಲು ಎಲ್ಲ ಎಂಚೆ ಪೋಂಡ್ಲೆ? ಹುಲ್ಲು ಎಂಚೆ ತಣ್ಣಿ ಯಾರ ಇಲ್ಲೇ ಪೋಂಡ, ತಣ್ಣಿ ಯಾರ ಇನ್ನೇ ಪೋಂಡ್ಲೆ ಅಂತ. ಹುಲ್ಲು ಎಂಚೆ ಪೋಂಡಾರೆ ಪೋಂಡ ತಣ್ಣಿ ಕೊರಡಿ ಸ್ವಿಮ್ಮಿಂಗ್. ನಿನ್ ಗಾಡಿ ತೋರಿಸು ಅಂತ ನೋಡೋಣ. ಅದಿಲ್ಲ ಸ್ವಿಮ್ಮಿಂಗ್ ಆಗಲ್ಲ. ಸ್ವಿಮ್ಮಿಂಗು ನಾವು ಅಲ್ಲಿ ಮಾಡೋಣ ಬಾ. ಈ ನೀರಲ್ಲಿ ಸ್ವಿಮ್ಮಿಂಗ್ ಮಾಡ್ತೀಯಾ? ಬಾ ಬನ್ನಿ ನೋಡೋಣ ಆಗುತ್ತ. ನಾಲ್ಕು ವಯಸ್ಸು ಬನ್ನಲ್ಲ. ಈ ಗಾಡಿನ ರಿವ್ಯೂ ಮಾಡ್ಲಿಕ್ಕೆ ಇರೋದು. ಇರು ತೋರಿಸ್ತೀನಿ. ನಮ್ದು 19 ಅಲ್ಲಿ ನಾವು ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ.
ಈ ರೋಡ್ ನೀವೊಂದು 2-3 ಸತಿ ನೋಡಿರ್ತೀರ. ನಾನೊಂದು 2-3 ಸತಿ ವಿಡಿಯೋ ಮಾಡಿದ್ದೀನಿ. ಬಾಳೆಹೊನ್ನೂರಿಂದ ಮಾಗುಂಡಿಯಿಂದ ಕಳಿಸೋ ರೋಡ್ ಇದು. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಮಧ್ಯದಲ್ಲೇ ರೋಡ್ ಹೋಗುತ್ತೆ. ಸೊ ತುಂಬ ಅದ್ಭುತವಾದಂತಹ ಒಂದು ಪ್ಲೇಸು. ಸುಮ್ಮನೆ ಹಂಗೆ ಕೂತಿದ್ವಿ. ಸೌದಿಯಿಂದ ಬಂದಿರೋ ಒಂದು ಕಾರ್ ಇದೆಯಂತೆ, ಇದನ್ನ ರಿವ್ಯೂ ಮಾಡಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಕೆಳಗಡೆ ಪ್ಲೇಸ್ ಚೆನ್ನಾಗಿದೆ. ಸೊ ಇಲ್ಲಿ ಮಾಡ್ಬೋದಿತ್ತು, ಬಟ್ ತುಂಬ ಮಳೆ ಬಂದಿರೋದ್ರಿಂದ ಅವ್ನು ಹೇಳ್ತಾ ಇದ್ದಾನೆ ಒಂದು ಅಲ್ವೇನಪ್ಪ, ನೀನು ಹೇಳೋ ನಿನ್ನ ಗಾಡಿ ರಿವ್ಯೂ ಮಾಡ್ತಾ ಇರೋದು. ಓಕೆ ಹೋಗ. ಅದಕ್ಕೆ ಇಲ್ಲಿ ಪ್ಲೇಸ್ ಸರಿಯಾಗಿಲ್ಲ, ನಿಮ್ಮ ಗಾಡಿ ರಿವ್ಯೂ ಮಾಡ್ತೀವಿ. ಎಲ್ಲಾದ್ರೂ ಪ್ಲೇಸ್ ಇದ್ರೆ ನೋಡ್ಕೊಂಡು ಅಲ್ಲಿ ಮಾಡೋಣ. ಓಕೆ ತಗೋ. ರಿಮೋಟ್ ಆಗ್ತಾ ಇಲ್ವಾ? ಕಾರ್ ಆಗ್ತಾ ಇಲ್ವಾ? ನೋಡು, ಚೆಕ್ ಮಾಡು. ರಿವ್ಯೂ ಮಾಡಕ್ಕೆ ಅಂತ ಕರ್ಕೊಂಡ್ ಬಂದಿದ್ಯಲ್ಲ ನೀರಲ್ಲಿ, ಅಲ್ಲಿ ಫುಲ್ ನೀರಿಲ್ವೇನಪ್ಪ? ಕಾರ್ ಆಗ್ತಾ ಇಲ್ವಾ ಅಂತಲ್ಲ? ಆನ್ ಮಾಡಿಲ್ವಾ? ಅಲ್ಲಾಡೋಣ. ಓಕೆ, ಇವಾಗ ಆಫ್ ಮಾಡು. ಓಕೆ, ಅಲ್ಲಿ ತೋರ್ಸೋಣ. ಇವಾಗ ಮಳೆ ಬಂದ ಕಾರಣ ಅಲ್ಲಿ ಇದು ಗಾಡಿ ಓಡ್ಸಕ್ಕಾಗಿಲ್ವ? ಗಾಡಿ ನೀನೇ ತಾನೇ ಹೇಳಿದ್ದು, ಇಲ್ಲಿ ಫೀಲ್ಡ್ ಇದೆ, ಮರಳಿದೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀರ್ ಬಂದಿದೆಯಲ್ಲ, ಅದಕ್ಕೆ ಹೇಳಿದ್ದು. ಸ್ವಲ್ಪ ಫ್ಲಾಟ್ ಸರ್ಫೇಸ್ ಸಿಕ್ಕಿದ್ರೆ ಅಲ್ಲಿ ನಿನ್ ಗಾಡಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ತೋರಿಸ್ಬೋದು ಅಲ್ವಾ? ಎಲ್ಲಿ ಹೋಗ್ಬೋದು ಹೇಳು? ಸ್ಕೂಲ್ ಫೀಲ್ಡ್ ಅಲ್ಲಿ ಆಗುತ್ತಾ? ಆಗುತ್ತಾ? ಮಂಕಿ ಅಲ್ಲಿ ಮಂಕಿ ಎಲ್ಲ ರೋಡಲ್ಲಿ ಏನಕ್ಕಿತ್ತು ಹೇಳು ನೋಡೋಣ. ಎಲ್ಲ ರೋಡಲ್ಲಿ ನಮ್ ಗಾಡಿ ಬಂದಿದ ತಕ್ಷಣ ಹತ್ರ ಬರ್ತಾ ಇತ್ತಲ್ಲ, ಏನಕ್ಕೆ ಹೇಳು ನೋಡೋಣ. ನೀನು ಮಲ್ನಾಡವನಲ್ವಾ? ನೋಡೋಣ, ಹೇಳು ನೋಡೋಣ. ನಾವು ವಿಡಿಯೋ ಮಾಡ್ತಾ ಇದೀವಲ್ಲ, ಮಂಗನಿಗೆ ಗೊತ್ತಾಗುತ್ತೆ ನೀನ್ ವಿಡಿಯೋ ಮಾಡ್ತಾ ಇದೀಯಾ, ಅದಕ್ಕೆ ಪೋಸ್ ಕೊಡ್ಬೇಕು ಅಂತ. ಏನಪ್ಪ ನೀನು ವಿಡಿಯೋ ಮಾಡ್ತಾ ಇದೀರಿ ಅಂತನಾ? ನೀವು ಕ್ಯಾಮರಾ ತೋರಿಸಿದ್ರಲ್ಲ, ಓ ಅದಕ್ಕೆ ಓಡ್ ಬಂದಿರೋದು. ನಂದು ತೆಗಿರಿ ಅಲ್ಲಪ್ಪ. ಓ ದೊರೆ, ನಾವು ಕ್ಯಾಮರಾ ಇಟ್ಕೊಂಡಿದೀವಿ ಅಂತ ಮಂಗಗಳೆಲ್ಲ ಪೋಸ್ ಕೊಡಕ್ ಬಂದಿದ್ದ? ಓ, ನೀನು ಆತರ ಅನ್ಕೊಂಡಿದ್ಯಾ ಅಥವಾ ಬೇರೆ ಏನಾದ್ರು ಕಾರಣ ಇದೆಯಾ? ಅಲ್ಲ, ಅದಕ್ಕೆ ಇರ್ಬೇಕಲ್ಲ. ನನ್ಗೂ ಅದೇ ಅನ್ನಿಸ್ತಾ ಇದೆ. ಇವಾಗ ನಾವು ಅದ್ರ ಮುಂದ್ಗಡೆ ಕ್ಯಾಮರಾ ತೋರಿಸಿದ್ರೆ ನಂದು ತೆಗಿರಿ ಅಂತ ಬರ್ಲೇಬೇಕು ತಾನೆ. ನೀನ್ ಏನಪ್ಪ, ನಿಂದು ನನ್ಗೆ ತಮಾಷೆ ಮಾಡ್ತಾ ಇದೀಯಾ ಅಥವಾ ನೀನ್ ನಿಜ ಹೇಳ್ತಾ ಇರೋದಾ? ನಾನು ನಿಜ ಹೇಳ್ತಾ ಇರೋದು. ಹೌದಾ? ನಿಜ ಏನಕ್ಕಾಗಿರ್ಬೋದು ಹೇಳಿ ನೋಡೋಣ. ಗೆಸ್ ಮಾಡು. ಇಲ್ಲ ಅಂದ್ರೆ ಪ್ರಾಣಿಗಳೆಲ್ಲ ಇವಾಗ ಜಿಂಕೆ ಬಂದ ತಕ್ಷಣ ಏನ್ ಮಾಡುತ್ತೆ? ಓಡುತ್ತೆ. ಮತ್ತೆ ಹುಲಿ, ಸಿಂಹ ಎಲ್ಲ ಏನ್ ಬಂದ್ರು ಗಾಡಿಗಳೆಲ್ಲ ಬಂದ ತಕ್ಷಣ ಅದು ಓಡುತ್ತೆ ತಾನೆ. ಈ ಕೋತಿ ಮಾತ್ರ ಏನಕ್ಕೆ ಬಂತು ಗಾಡಿ ಹತ್ರ? ಎಲ್ಲ ದೂರದಲ್ಲಿ ಇದ್ದಿದ್ದೆಲ್ಲ ಹತ್ರ ಬರ್ತಾ ಇತ್ತು. ಏನಕ್ಕಾಗಿರ್ಬೋದು? ನಿಂದು ಒಂದು ಗೆಸ್ ಹೇಳು. ನಾನ್ ಗೆಸ್ ಅಂದ್ರೆ ನಾನ್ ಹೇಳ್ತಾ ಇರೋದು ವಿಡಿಯೋ ಮಾಡಕ್ಕಂತ. ನೀವು ಕ್ಯಾಮರಾ ತೋರಿಸಿದ್ರಲ್ಲ, ಏನೋ ನೀನ್ ಹೇಳ್ತಾ ಇರೋದು. ಈ ರೋಡಲ್ಲಿ ಓಡಾಡೋರು ಅದಕ್ಕೆ ಏನಾದ್ರೂ ಫುಡ್ ಹಾಕ್ತಾ ಇರ್ತಾರೆ, ಅರ್ಥ ಆಯ್ತಾ? ಅದು ಹಾಕಿ ಏನಾಗ್ಬಿಟ್ಟಿದೆ, ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಈ ರೋಡ್ ಸೈಡ್ ಅಲ್ಲಿ ಏನಾದ್ರೂ ಗಾಡಿಗಳು ಬಂದು ಸ್ಲೋ ಆಗಿದ ತಕ್ಷಣ ಸ್ವಲ್ಪ ದೂರದಲ್ಲಿ ಇದ್ರು ಓಡ್ ಬರುತ್ತೆ ಹತ್ರಕ್ಕೆ. ಏನಾದ್ರೂ ಬಾಳೆಹಣ್ಣು ಏನಾದ್ರು ಕೊಡ್ಬೋದು, ಇಲ್ಲ ಏನೋ ತಿನ್ಲಿಕ್ಕೇನೋ ಕೊಡ್ಬೋದು ಅಂತ. ಅದಕ್ಕೆ ಏನ್ ಹೇಳು, ರೋಡ್ ಸೈಡ್ ಅಲ್ಲಿ ಯಾವುದೇ ಪ್ರಾಣಿಗಳಿಗೂ ನಾವೇನು ಕೊಡ್ಲಿಕ್ಕೆ ಹೋಗ್ಬಾರ್ದು. ನೀರ್ ಕುಡ್ಸಕ್ ಹೋಗೋದು, ಇಲ್ಲ ಗಾಡಿಯಲ್ಲಿ ಬಾಳೆಹಣ್ಣು ಏನಾದ್ರು ಇದ್ರೆ ಕೊಡೋದು, ಈ ತರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಓಕೆನಾ? ಆತರ ಮಾಡ್ದಾಗ ಏನಾಗುತ್ತೆ ಹೇಳು, ಮತ್ತದ ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಆಗ್ಬಿಟ್ಟು ಈ ತರ ನಾವಿವಾಗ ಗಾಡಿ ಬಂದು ನಿಲ್ಸಿದಾಗ ಬಂತಲ್ವಾ, ಅದೇ ತರ ಬರುತ್ತೆ. ನೀನ್ ಯಾವ ಮಲ್ನಾಡೋನಲ್ಲಪ್ಪ, ನಾನ್ ಕರ್ಕೊಂಡ್ ಹೋಗ್ತೀನಿ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ನೀನು ನೋಡಿದ್ರೆ ಕೋತಿ ಬಂದಿರೋದು ಫೋಟೋ ತೆಗಿಲಿಕ್ಕೆ ಅಂತ ಹೇಳ್ತಾ ಇದೆಯಲ್ಲ. ನೀನ್ ಸರಿಯಾಗಿದ್ಯಾ ನೋಡು.